ಹಾಯ್ ಹೆಲೋ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನಂತೂ ಸಖತ್ತಾಗಿದ್ದೀನಿ ಗುರು. ನೋಡ್ತಾ ಇದ್ದೀರಲ್ಲ ಈ ಥರ ಇದ್ದೀನಿ. ಇವಾಗ ನಾನು ಡ್ಯೂಟಿಗೆ ಜಾಯ್ನ್ ಆದೆ. ಜಸ್ಟ್ ಇವಾಗ ಒಂದು 10 ನಿಮಿಷ ಆಯಿತು. ಒಂದು ಆರ್ಡರ್ ಬಿದ್ದಿತ್ತು, ಆರ್ಡರ್ನ ಡ್ರಾಪ್ ಮಾಡಿಕೊಂಡಿದ್ದೆ. ಇವಾಗ ಆರ್ಡರ್ನ ಡ್ರಾಪ್ ಮಾಡಿ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ಮತ್ತೆ ನೋಡೋಣ ಯಾವ ಥರ ಆರ್ಡರ್ಸ್ ಬರುತ್ತೆ. ಇವತ್ತಿನ ಡೇ ಇರುತ್ತೆ. ನಿನ್ನೆ ನೋಡಿದ್ರಲ್ಲ, ನೈಟ್ ಬರಬೇಕಾದ್ರೆ ಆ ರೇಂಜ್ಗೆ ಒಂದು ಬೈಕು ರೋಡ್ ಮೇಲೆ ಬಿಡ್ತಾ ಇತ್ತು. ರೋಡ್ ಮಧ್ಯದಲ್ಲಿ ಆಟೋಮೆಟಿಕ್ಕು ಬೆಂಕಿ ಹತ್ಕೊಂಡು ಪೂರ್ತಿ ಬೈಕೇ ಊಷ್ಟುಗಳು. ಪಾಪ ಏನು ಮಾಡ್ತಾರೋ. ಅದು 1.5 ಲಕ್ಷಕ್ಕಿಂತ ಜಾಸ್ತಿ ಇತ್ತು. ಅದಕ್ಕೆ ಇರ್ಬೋದು, ಅಷ್ಟು ಕಾಸ್ಟ್ಲಿ ಬೇಕು. ಅದೇ ಪೂರ್ತಿ ವೇಸ್ಟ್ ಆಗೋದು. ಇವತ್ತಿನ ಡೇ ಹೇಗಿರುತ್ತೆ, ಏನು ಕತೆ ಹೇಳಿ ನೋಡೋಣ ಬನ್ನಿ. ಇವಾಗ ಒಂದು ಆರ್ಡರ್ನ ಡ್ರಾಪ್ ಮಾಡಿದ್ನಲ್ಲ, ಇವತ್ತಿನ ಟಾರ್ಗೆಟ್ ಬಂದ್ಬಿಟ್ಟು 32 ಆರ್ಡರ್ಸ್ ಇದೆ. 32 ಆರ್ಡರ್ಸ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ಒಂದಿಷ್ಟು ಅಂತ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ. ನೋಡೋಣ ಬನ್ನಿ, ಕಂಪ್ಲೀಟ್ ಮಾಡ್ತೀನ ಇಲ್ವಾ ಅಂತ ಹೇಳಿ. ಸೊ ಗೈಸ್, ಇವಾಗ ನಾನು ಒಂದು ಆರ್ಡ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡೋದಕ್ಕೆ ಬಂದಿದೆ. ಆರ್ಡ್ರನ್ನು ಇವಾಗ ಡ್ರಾಪ್ ಮಾಡಿದ್ವಿ. ಮತ್ತೆ ಇವಾಗ ರಿಟರ್ನ್ ಹೋಗಬೇಕು. ಮತ್ತೆ ನೋಡೋಣ ಆರ್ಡ್ರನ್ನ ಕೊಡ್ತಾನೆ, ಎಷ್ಟು ಆರ್ಡರ್ ಕೊಡ್ತಾನೆ, ಏನಾಗುತ್ತೆ, ಏನಾಗುತ್ತೆ, ಪೂರ್ತಿ ಡೇದು ಅಪ್ಡೇಟ್ ಇರುತ್ತೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಾನೆ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನನಗೆ ಹೆಲ್ಪ್ ಆಗುತ್ತೆ. ಬನ್ನಿ ನೋಡೋಣ ನೆಕ್ಸ್ಟ್ ಆರ್ಡರ್ ಏನು ಕೊಡ್ತಾನೆ ಅಂತ. ಸೊ ಗೈಸ್, ಇವಾಗ ಇನ್ನೊಂದು ಆರ್ಡರ್ ಬಂದಿತ್ತು, ಅದನ್ನು ಡ್ರಾಪ್ ಮಾಡೋದಕ್ಕೆ ಬಂದಿದೆ. ಇದು ಬಂದ್ಬಿಟ್ಟು ಜಕ್ಕೂರ್ ಲೇಔಟ್ ಕಡೆ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ ಬಂದಿದ್ದ ಆರ್ಡ್ರು. ಈ ಆರ್ಡರ್ನ ಡ್ರಾಪ್ ಮಾಡೋದಕ್ಕೆ ಬಂದಿದ್ದೀನಿ. ಹತ್ತತ್ರ ಒಂದು 4-4.5 ಕಿಲೋಮೀಟರ್ ಇತ್ತು. ಸಹಕಾರ ನಗರದಿಂದ ಪಿಕಪ್ ಮಾಡಿದ್ವಿ. ಸಹಕಾರ ನಗರದಿಂದ ಪಿಕಪ್ ಮಾಡಿ ಇಲ್ಲಿವರೆಗೂ 4-5 ಕಿಲೋಮೀಟ್ರ್ ಬಂದಿದ್ದೀನಿ ಡ್ರಾಪ್ ಮಾಡೋಕ್ಕೆ. ಇವಾಗ ಡ್ರಾಪ್ ಮಾಡಿ ಆಯಿತು, ಮತ್ತು ರಿಟರ್ನ್ ಹೋಗ್ತಾ ಇದ್ದೀನಿ. ಬನ್ನಿ ಹಾಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಯಾವ ಥರ ಆರ್ಡರ್ಸ್ ಬರುತ್ತೆ, ಏನೇನು ಕತೆ ಅಂತ ಹೇಳ್ಬಿಟ್ಟು. ನೋಡಿ, ಎಷ್ಟು ದೊಡ್ಡದಿದೆ ಇದು ಅಪಾರ್ಟ್ಮೆಂಟು. ಇಲ್ಲಿಂದ ನಾನು ನಿಂತ್ಕೊಂಡಿಂದ ಅಲ್ಲಿವರೆಗೂ ಏನು ಕಾಣ್ತಾ ಇದೆ, ಅದು ಗೋಡೆ. ಆ ಥರ ಇದೆ, ನಿಮ್ಮ ಕಣ್ಣು ಕಾಣ್ತಾ ಇರಲ್ಲ. ಈ ಥರ ಒಂದು 20 ಬೇರೆ 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 ಒಂದಷ್ಟು ಗ್ರೂಪ್ಸ್ ಇದೆ. ಅಂದರೆ 20 A to Z ಅಪಾರ್ಟ್ಮೆಂಟು. ಅಷ್ಟು ದೊಡ್ಡ ಅಪಾರ್ಟ್ಮೆಂಟು. ಬನ್ನಿ ಇವಾಗ ಇದೆಲ್ಲ ಬಿಟ್ಟಿರೋಣ, ಮತ್ತೆ ನೆಕ್ಸ್ಟ್ ಆರ್ಡರ್ ಎಲ್ಲಿ ಬರುತ್ತೆ ಅಂತ ನೋಡೋಣ. ಸೊ ಗೈಸ್, ಇವಾಗ ಇನ್ನೊಂದು ಕಡೆ ನಾನು ಆರ್ಡ್ರನ್ನ ಕೊಡೋದಕ್ಕೆ ಬಂದಿದ್ದೆ. ಇವಾಗ ಆರ್ಡ್ರನ್ನ ಕೊಟ್ಟು ರಿಟರ್ನ್ ಹೋಗ್ತಾ ಇದ್ದೀನಿ. ಬನ್ನಿ, ಲಿಫ್ಟು ಕೂಡ ಇಲ್ಲೇ ಇದೆ, ಯಾರೂ ಕೂಡ ಬಂದಿಲ್ಲ ಇಲ್ಲಿವರೆಗೂ. ಬನ್ನಿ ಗೈಸ್, ಇವತ್ತು ಆರ್ಡರ್ಗಳು ಸ್ವಲ್ಪ ಕಡಿಮೆ ಇದೆ. ಸಂಡೇ ಜಾಸ್ತಿ ಇರಬೇಕು, ನಾರ್ಮಲ್ ಆಗಿ ಜಾಸ್ತಿ ಇರುತ್ತೆ. ನನಗೆ ಕಡಿಮೆ ಕೊಡ್ತಾರಮ್ಮ ಅಥವಾ ಆರ್ಡರ್ಗಳೇ ಕಡಿಮೆ ಐತಾ ಒಂದು ಗೊತ್ತಿಲ್ಲ. ನೋಡ, ಇಲ್ಲಿವರೆಗೂ ಕೂಡ 12 ಆರ್ಡರ್ ಕಂಪ್ಲೀಟ್ ಆಗಿದೆ. ಇವಾಗ ಒಂದು ಟೈಮು 2:30ವರೆಗೂ ಬರೀ 12 ಆರ್ಡರ್ನ ಕೊಟ್ಟಿದ್ದಾನೆ. ಏನು ಮಾಡಬೇಕು ಈಗ ನನ್ನ ಮಗನ. ನೋಡೋಣ ಇನ್ಮೇಲೆ ಏನಾದರೂ ಆರ್ಡರ್ಸ್ನ ಜಾಸ್ತಿ ಮಾಡ್ತಾನ ಅಂತ. ಸೊ ಗೈಸ್, ಇವಾಗ ಮತ್ತೆ ಒಂದು ಆರ್ಡ್ರನ್ನ ಡ್ರಾಪ್ ಮಾಡೋದಕ್ಕೆ ಬಂದಿದೆ. ಆರ್ಡ್ರನ್ನ ಡ್ರಾಪ್ ಮಾಡಿ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ಇನ್ನೊಂದು ಆರ್ಡರ್ ಇದೆ, ಆರ್ಡರ್ ಡ್ರಾಪ್ ಮಾಡ್ತಾ ಇದ್ದೀನಿ. ಆರ್ಡರ್ ಬಂತು, ಅದನ್ನು ಮತ್ತೆ ಪಿಕ್ ಮಾಡೋಕೆ ಹೋಗೋಣ. ಬನ್ನಿ, ಇವಾಗ ಪಿಕ್ ಮಾಡಬೇಕು, ಮತ್ತೆ ಊಟ ಮಾಡ್ಕೊಂಡು ಹೋಗ್ಬೇಕು. ಆರ್ಡರ್ನ ಪಿಕ್ ಮಾಡಿ ಆರ್ಡರ್ನ ಡ್ರಾಪ್ ಮಾಡಿ ಮತ್ತೆ ಊಟ ಮಾಡ್ಕೊಂಡು ಬರೋಕ್ಕೆ ಹೋಗ್ಬೇಕು. ಇಷ್ಟು ಕೆಲಸ ಇದೆ. ಇಷ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಸೊ ಗೈಸ್, ಇವಾಗ ನಾನು ಸೋಬಾ HRC ಅಂತ ಹೇಳ್ಬಿಟ್ಟು ಒಂದು ಅಪಾರ್ಟ್ಮೆಂಟು. ಆ ಅಪಾರ್ಟ್ಮೆಂಟ್ನ ಲಿಫ್ಟ್ ಒಳಗಡೆ ಇದ್ದೀನಿ. ಆರ್ಡರ್ನ ಡೆಲಿವರಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆರ್ಡರ್ ಡೆಲಿವರಿ ಮಾಡಿ ರಿಟರ್ನ್ ಹೋಗ್ಬೇಕಾದ್ರೆ ಅಪಾರ್ಟ್ಮೆಂಟ್ ತೋರಿಸ್ತೀನಿ ನಿಮಗೆ. ಸಕ್ಕತ್ತಾಗಿದೆ ನೋಡಿ, ಇದು ಮಾತ್ರ ನೋಡಿ. ನೀವು ಕೂಡ ಇದನ್ನೇ ಹೇಳ್ತೀನಿ, ಅಪಾರ್ಟ್ಮೆಂಟ್ನ ನೋಡಿ. ಸೊ ಗೈಸ್, ಇವಾಗ ಆರ್ಡರ್ನ ಡ್ರಾಪ್ ಮಾಡಿ ಬಂದಿದ್ದೀನಿ. ಹೊರಗಡೆ ಹೋಗ್ತೀನಿ, ಹೋಗಿ ಅಪಾರ್ಟ್ಮೆಂಟ್ನ ತೋರಿಸ್ತೀನಿ. ಬನ್ನಿ, ನಿಮಗೆ ಸಕ್ಕತ್ತಾಗಿದೆ ನೋಡಿ ಬೇಕಾದ್ರೆ. ಗೈಸ್ ನೋಡಿ, ಇದು ಬಂದ್ಬಿಟ್ಟು ಅಪಾರ್ಟ್ಮೆಂಟು ಸೋಬಾ HRC ಅಂತ ಹೇಳ್ಬಿಟ್ಟು. ಇವಾಗ ತುಂಬಾನೇ ಗಾಳಿ ಬರ್ತಾ ಇದೆ. ಗಾಳಿ ಬರ್ತಾ ಇರೋದ್ರಿಂದ ಕರೆಕ್ಟಾಗಿ ಕೇಳಿಸ್ತಾ ಇದೆ ಇದು ಗೊತ್ತಿಲ್ಲ. ಪೂರ್ತಿ ತಲೆ ಎತ್ತಿ ನೋಡಬೇಕು, 90 ಡಿಗ್ರಿಯಲ್ಲಿ ತಲೆನ ಎತ್ತಬೇಕು. ಆವಾಗ ಈ ಒಂದು ಅಪಾರ್ಟ್ಮೆಂಟ್ನ ಮೇಲ್ಗಡೆ ಟೆರೆಸ್ ಕಾಣೋದು. ಈ ಥರ ಇರೋದು ಸಖತ್ತಾಗಿದೆ ಇದು ಮಾತ್ರ. ನೋಡಿದ್ರಲ್ಲ, ಎಂಟ್ರಿ
ಅಪಾರ್ಟ್ಮೆಂಟ್ಗಳಲ್ಲಿ ಹೊರಗಡೆ ಎಲ್ಲ ಈ ರೀತಿ ಇರುತ್ತೆ. ಇದೊಂಥರ ಗಾರ್ಡನ್ನು ನೋಡಿ, ಬರೋದಕ್ಕೆ ಏನೋ ರೆಡ್ ಕಾರ್ಪೆಟ್ ಹಾಕಿದಾರೇನೋ ಅಂತ ಅನ್ಕೋಬೇಕು. ಆ ಲೆವೆಲ್ ಮಾಡಿದ್ದಾರೆ. ಅಲ್ಲಿ ಗಿಡಗಳೆಲ್ಲ ಬೆಳೆಸಿದ್ದಾರೆ. ಎಂಟ್ರಿ ಗೇಟ್ ಎಂಟ್ರಿ ಇದು ಅಲ್ಲಿಂದಾನೆ ಬಂದು ನಾನು ಕೂಡ ಗಾಡಿನ